ಒಂದು ಪ್ರಶ್ನೆ, ಕತ್ತಲನ್ನ ಓಡಿಸುವುದು ಹೇಗೆ? ಕತ್ತಲನ್ನ ದೂರ ಮಾಡಿ ಬೆಳಕನ್ನ ತರುವುದು ಹೇಗೆ? ಇದೇ ಪ್ರಶ್ನೆ ನಮ್ಮ ಬದುಕಿಗೆ ಅಳವಡಿಸ್ಕೊಳ್ಳೋಣ. ಕಷ್ಟಗಳಿಂದ ಪಾರಾಗಿ ಅಥವಾ ಕಷ್ಟಗಳನ್ನು ದೂರ ಮಾಡುವ ಬಗೆ ಹೇಗೆ? ಯಾವ ರೀತಿ ಯೋಚನೆ ಮಾಡಿದ್ರೆ ಕಷ್ಟಗಳು ದೂರ ಆಗ್ತವೆ? ಇದು ನಮ್ಮೆಲ್ಲರಿಗೂ ಇರತಕ್ಕಂತಹ ಮೂಲಭೂತ ಪ್ರಶ್ನೆ. ಯಾಕಂದ್ರೆ ಕಷ್ಟಗಳಿಲ್ಲದ ಮನುಷ್ಯನೇ ಇಲ್ಲ. ಎಲ್ಲರಿಗೂ ಅವರದೇ ಆದ ಒಂದಷ್ಟು ಕಷ್ಟಗಳು ಇದ್ದೇ ಇದೆ. ಯಾರೊಬ್ರು ಕೂಡ ಇವನಿಗೆ ಏನೂ ಕಷ್ಟ ಇಲ್ಲಪ್ಪ ಹಾಗೆ ನಾವು ಹೇಳ್ಬೋದಷ್ಟೇ. ಬಟ್ ಅವನ ಅಂತರಾಳದಲ್ಲಿ ಯಾವ ಮನಸ್ಸಿನಲ್ಲಿ ಯಾವ ನೋವಿದೆಯೋ ಯಾರಿಗೂ ಗೊತ್ತು. ಹಾಗಾಗಿ ನಾವು ಯಾರನ್ನೂ ಕೂಡ ತುಂಬಾ ಕೀಳಾಗಿ ನೋಡೋದು ಬೇಡ. ಅವನ ವೃತ್ತಿಯಿಂದ, ಅವನ ಹಾಕೊಂಡಿರೋ ಡ್ರೆಸ್ಸಿಂದ ಈ ತರ ಅಳಿಯೋದು ಬೇಡ. ಎಲ್ಲರಲ್ಲೂ ಅವ್ರದೇ ಆದ ದುಃಖ ದುಮ್ಮಾನಗಳು ಇದ್ದೇ ಇದ್ದಾವೆ. ನಾವು ಸ್ವಲ್ಪ ಕೈಂಡ್ ಆಗಿ, ಬಹಳ ಸಹೃದಯತೆಯಿಂದ ಏನಪ್ಪ ನೀನು ಕಷ್ಟ ಅಂತ ಕೇಳಿದ್ರೆ ಅವನ ಕಷ್ಟ ನಮ್ಗೆ ಅರ್ಥ ಆಗುತ್ತೆ. ಸೊ ಹಾಗಾಗಿ ಇವತ್ತಿನ ಪ್ರಶ್ನೆ ಇರೋದು, ಕತ್ತಲೆಯನ್ನು ದೂರ ಮಾಡುವುದು ಹೇಗೆ? ಬಹಳ ದೊಡ್ಡ ದಾರ್ಶನಿಕರು ಒಂದು ಮಾತು ಹೇಳ್ತಾರೆ, ಕತ್ತಲೆಯನ್ನ ದೂರ ಮಾಡುವ ಬಗೆ ಏನಂದ್ರೆ, ನೀನು ಕತ್ತಲೆಯನ್ನ ದೂರ ಮಾಡೋದಿಕ್ಕೆ ಒಂದು ದೀಪವನ್ನ ಹಚ್ಚಿದ್ರೆ ಕತ್ತಲೆ ದೂರ ಆಗುತ್ತೆ. ನೀನು ಕತ್ತಲೆಯನ್ನು ದೂರ ಮಾಡಬೇಕು ಅಂದ್ರೆ ದೀಪದ ಬೆಳಕಿನಿಂದ ಸಾಧ್ಯ. ದೀಪದ ಬೆಳಕನ್ನ ಹಚ್ಚೋದ್ರಿಂದ ಕತ್ತಲೆ ದೂರವಾಗುತ್ತೆ ಹೊರತು ಆ ಕತ್ತಲೆಯನ್ನ ಬೈಯುತ್ತಾ ಕೂರುವುದರಿಂದ ಆ ಕತ್ತಲೆ ದೂರ ಆಗುವುದಿಲ್ಲ. ಎಷ್ಟು ಅದ್ಭುತವಾಗಿದೆಯಲ್ಲ. ಇನ್ನೊಮ್ಮೆ ಕೇಳಿಸ್ಕೊಳ್ಳಿ, ದೀಪವನ್ನ ಹಚ್ಚೋದ್ರಿಂದ ಕತ್ತಲೆ ದೂರವಾಗುತ್ತದೆ ವಿನಃ ಆ ಕತ್ತಲೆಯನ್ನ ಬೈಯುತ್ತಾ ಕೂರೋದ್ರಿಂದ ಅದು ನಮ್ಮಿಂದ ದೂರ ಆಗುವುದಿಲ್ಲ, ಅಥವಾ ಕತ್ತಲೆ ಹೋಗಿ ಬೆಳಕು ಬರುವುದಿಲ್ಲ. ದೀಪ ಹಚ್ಚಬೇಕು. ಹಾಗೆ ನಮ್ಮ ಕಷ್ಟಗಳು ದೂರ ಆಗಬೇಕಂದ್ರೆ ಆ ಕಷ್ಟಗಳಿಗಿರುವ ಪರಿಹಾರ ಎಂಬ ಬೆಳಕನ್ನ ಹಚ್ಚಬೇಕು. ಪರಿಹಾರ ಎಂಬ ಬೆಳಕಿನ ಬಗ್ಗೆ ಯೋಚನೆ ಮಾಡಬೇಕೆ ಹೊರತು ಕಷ್ಟಗಳ ಬಗ್ಗೆ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ, ಕಷ್ಟ ಎಂಬ ಕತ್ತಲೆಯ ಬಗ್ಗೆ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಬೆಳಕು ಬರ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಅವ್ರು ಹೇಳ್ತಾರೆ. ಎಷ್ಟು ಅದ್ಭುತವಾದ ಮಾತಲ್ವಾ? ಕತ್ತಲೆಯನ್ನ ದೂರ ಮಾಡಬೇಕು ಅಂದ್ರೆ ಕತ್ತಲೆಯನ್ನ ಬೈತಾ ಕೂರುದ್ರಾಗಲ್ಲ, ಬೆಳಕನ್ನ ಹಚ್ಚಬೇಕು, ದೀಪವನ್ನ ಹಚ್ಚಬೇಕು. ಹಾಗೆ ಕಷ್ಟವನ್ನು ದೂರ ಮಾಡಬೇಕು ಅಂದ್ರೆ ಕಷ್ಟಗಳನ್ನ ಬೈಕೊಂತ, ಯಾರನ್ನೂ ದೂಷಿಸ್ತಾ, ಯಾರನ್ನೂ ದೂರ್ತಾ, ಅವನ ಹಂಗ ಮಾಡ್ಬಿಟ್ಟ, ಅದಕ್ಕೆ ನನ್ನ ಬದುಕು ಹಿಂಗಾಯ್ತು, ಇದಕ್ಕೆ ಬೀರಿಗೆ ಬಂದ್ಬಿಟ್ಟೆ ಅಲ್ಲ. ಕಷ್ಟವನ್ನು ದೂರ್ತಾ ಕೂರುತ್ತಾ ಹೋದಂತೆ, ಅಥವಾ ನೀವು ಕಷ್ಟಗಳ ಬಗ್ಗೆ ಹೆಚ್ಚು ಹೆಚ್ಚು ಮಾತಾಡ್ತಾ ಹೋದಂತೆ, ತಿಳಿಸ್ತಾ ಅದನ್ನ ಹೆಚ್ಚು ಹೆಚ್ಚು ಮೈ ಮೇಲೆ ಎಳ್ಕೊಳ್ತಾ ಹೋದಂಗೆ ಕಷ್ಟಗಳು ಹೆಚ್ಚಾಗ್ತವೆ ಹೊರತು ಪರಿಹಾರ ಅಂತೂ ಸಿಗೋದಿಲ್ಲ. ಸೊ ಹಾಗಾಗಿ ಈ ಕತ್ತಲೆ ಮತ್ತೆ ಕಷ್ಟ ಇವೆರಡೂ ಕೂಡ ಅಷ್ಟೇ, ಒಬ್ಬ ಮನುಷ್ಯನ ಬದುಕಲ್ಲಿ ತೀರಾ ಒಂದು ಯಾರೂ ಬಯಸದಂತಹ ಒಂದು ಸ್ಥಿತಿಗಳು. ಕಷ್ಟವನ್ನು ಯಾರೂ ಬಯಸೋದಿಲ್ಲ, ಬರುತ್ತೆ. ಕತ್ತಲೆ ಯಾರಿಗೂ ಬೇಕಿಲ್ಲ, ಬರುತ್ತೆ. ಬಟ್ ಆ ಕತ್ತಲೆಯಿಂದ ಹೇಗೆ ದೂರ ಆಗಬೇಕು ಅನ್ನೋದು ನಮಗೆ ಗೊತ್ತಿರಬೇಕು. ಓಕೆ, ಒಂದು ಅಂತಿಮವಾಗಿ ನೀವು ಅದೊಂದು ಸೂತ್ರ ಅರ್ಥ ಮಾಡ್ಕೊಳ್ಬೇಕು. ಕತ್ತಲೆಯನ್ನು ದೂರ ಮಾಡೋದಿಕ್ಕೆ ಕತ್ತಲೆಯನ್ನು ಬೈತಾ ಕೂರುದ್ರಾಗಲ್ಲ, ದೀಪವನ್ನ ಹಚ್ಚಬೇಕು. ಆಗ ಬೆಳಕು ಬಂದು ಕತ್ತಲೆ ದೂರ ಆಗುತ್ತೆ. ಹಾಗೆ ಕಷ್ಟಗಳು ಬಂದಾಗ ಪರಿಹಾರ ಎಂಬ ದೀಪದ ಬಗ್ಗೆ ಯೋಚನೆ ಮಾಡಬೇಕೆ ಹೊರತು ಓಕೆ ಸಮಸ್ಯೆ ಎಂಬ ಕತ್ತಲನ್ನೇ ಯೋಚನೆ ಮಾಡ್ತಾ ಕೂತ್ರೆ ನೀನು ಬೆಳಕನ್ನು ಪಡೀಲಿಕ್ಕೆ ಸಾಧ್ಯನೇ ಇಲ್ಲ. ಈಗ ನೀವು ಯೋಚನೆ ಮಾಡಿ, ನಿಮಗಿರೋ ಕಷ್ಟಗಳೇನು? ನೀವು ಪರಿಹಾರದ ಬಗ್ಗೆ ಯೋಚನೆ ಮಾಡ್ತಾ ಇದ್ರ, ಕಷ್ಟಗಳ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ರ? ನಿಮಗೆ ಬೆಳಕು ಬೇಕಾ ಇಲ್ಲ ಬೆಳಕು ಬೇಡವಾ? ಬರೀ ಕತ್ತಲೆಯಲ್ಲಿ ನರಳುತ್ತೀನಿ, ಏನೋ ಆಗೋಯ್ತು, ಇದರಿಂದ ಆಚೆ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ, ಇದು ನಿಮ್ಮ ಮನಸ್ಥಿತಿ ಆಗೋದಾದ್ರೆ ನೀವು ನಂಬಿ ಇನ್ಯಾವತ್ತೂ ಕೂಡ ನೀವು ಅದರಿಂದ ಆಚೆ ಬರಲ್ಲ. ಯಾಕಂದ್ರೆ ನೀವು ಯೋಚನೆ ಮಾಡ್ತಾ ಇರೋದು ಕತ್ತಲೆಯ ಬಗ್ಗೆ ಹೊರತು ಬೆಳಕಿನ ಬಗ್ಗೆ ಅಲ್ಲ. ಬದಲಾಗಿ ನೀನೊಬ್ಬ ಪ್ರಬುದ್ಧನಾದ್ರೆ, ನೀನೊಬ್ಬ ಪ್ರಜ್ಞಾವಂತನಾದ್ರೆ, ನಿನಗೆ ಈ ಜೀವನದ ಒಂದಷ್ಟು ವಾಸ್ತವಗಳು ತಿಳಿದಿದ್ರೆ ನೀನು ಕಷ್ಟದ ಬಗ್ಗೆ ಯೋಚನೆ ಮಾಡಲ್ಲ. ಅದಕ್ಕಿರೋ ಪರಿಹಾರ ಏನು? ನಾನು ಎಕ್ಸಾಮ್ ಕಟ್ಟಿದ್ದೆ ಸರ್, ಫಸ್ಟ್ ಅಟೆಂಪ್ಟ್ ಅಲ್ಲಿ ಪಾಸ್ ಆಗ್ತೀನಿ ಅಂದ್ಕೊಂಡೆ, ಬಟ್ ಫೇಲ್ ಆಗ್ಬಿಟ್ಟೆ. ಬಟ್ ನಾನು ಅಂದ್ಕೊಂಡಂಗೆ ಆಗ್ಲಿಲ್ಲ. ಏನ್ ಮಾಡೋಕ್ಕಾಗುತ್ತೆ? ಪ್ರಾಣ ಕಳ್ಕೊಳ್ತೀರಾ? ಬದುಕು ಇನ್ನೂ ಇದೆ, ಮತ್ತೆ ನೀನು ಪ್ರಯತ್ನ ಮಾಡ್ಬೋದು ಜೀವಂತವಾಗಿದ್ರೆ. ಫೇಲ್ ಆದೆ ಅಥವಾ ನಾನು ಅಂದ್ಕೊಂಡಂಗೆ ಆಗ್ಲಿಲ್ಲ ಅನ್ನೋದು ಕಷ್ಟ ಅನ್ನೋದಾದ್ರೆ, ಆ ಕಷ್ಟಕ್ಕಿರುವ ಪರಿಹಾರ ಪುನಃ ಪ್ರಯತ್ನ ಮಾಡೋದು. ಆ ಕಷ್ಟಕ್ಕಿರುವ ಪರಿಹಾರ, ನಾನು ಈ ಸರಿ ಈ ರೀತಿ ಆಗಿರ್ಬೋದು, ನೆಕ್ಸ್ಟ್ ಸರಿ ಖಂಡಿತ ನಾನು ಅಂದ್ಕೊಂಡಂಗೆ ತೇರ್ಗಡೆ ಒಂದೇ ಹೊಂದುತ್ತೀನಿ ಅಂತ ನೀನು ಅಂದ್ಕೊಳ್ತಿಲ್ಲ, ಅದು ಪರಿಹಾರ, ಅದು ಬೆಳಕು. ಹಾಗಾಗಿ ಈ ಸೂಕ್ಷ್ಮ ವಿಚಾರಗಳ ಬಗ್ಗೆ ನಮ್ಗೆ ಅರಿವಿರಬೇಕು ದಯವಿಟ್ಟು.
ಸೊ ನಿಮಗೂ ಕಷ್ಟ ಇದೆ, ನನಗೂ ಕಷ್ಟ ಇದೆ, ದೇಶವನ್ನು ಆಳ್ತಾ ಇರೋರಿಗೂ ಕಷ್ಟ ಇದೆ, ಪ್ರತಿಯೊಬ್ಬರಿಗೂ ಕಷ್ಟ ಇದೆ. ಎಲ್ರಿಗೂ ಅವರವರ ಕಷ್ಟಗಳು ದೊಡ್ಡದೆ. ಯಾರೊಬ್ರು ಅವ್ರ ಕಷ್ಟ ಏನು ಸರ್, ಅವ್ರಿಗಿಂತ ನನ್ನ ಕಷ್ಟ ಕೇಳಬೇಕು ಸರ್ ನೀವು, ಇಲ್ಲ, ಎಲ್ಲರಿಗೂ ಅವರವ್ರ ಕಷ್ಟಗಳು ಬಹಳ ದೊಡ್ಡದೆ. ಅದರಿಂದ ಆಚೆ ಬರೋದಕ್ಕೆ ಎಲ್ರಿಗೂ ಒಂದು ಅವಕಾಶ ಇದೆ. ಸೊ ನಮ್ಮ ಯೋಚನೆ ಬದಲಾದರೆ ನಮ್ಮ ಬದುಕು ಬದಲಾಗುತ್ತೆ. ನಾವು ತುಂಬ ಸರಿ ಮಾಡುವಂತಹ ತಪ್ಪೇ ಇದು. ನಮ್ಮ ಯೋಚನೆಗಳೇನು, ಕೊರಗ್ತಾ ಕೂರೋದು, ಯಾರನ್ನೂ ದೂಷಿಸ್ತಾ ಕೂರೋದು, ಅವನು ಮೋಸ ಮಾಡಿಬಿಟ್ಟ, ಅವನು ಬಿಟ್ಟು ಹೋಗ್ಬಿಟ್ಟ, ನಾನು ವಿಷ ಕುಡಿದು ಸಾಯ್ಬೇಕು ಅಂದ್ಕೊಂಡೆ ಸರ್. ಯಾರು ಬರಲ್ಲ ನಿಮ್ಮ ಹಿಂದೆ. ಓಕೆ, ನಿಮಗೆ ಅಂತ ಒಂದು ಅವಕಾಶ ಇದೆ, ನಿಮಗೆ ಅಂತ ಒಂದು ಬದುಕಿದೆ, ತಂದೆ ತಾಯಿ ಇದ್ದಾರೆ. ಒಂದು ಕಷ್ಟಕ್ಕೆ ಸೋತು ಕೂರುವ ಮನಸ್ಥಿತಿ ನಮ್ದು ಆಗಬಾರ್ದು. ಹೌದು, ನಾನು ಒಪ್ಕೊಳ್ತೀನಿ, ಕಷ್ಟ ಬಂದಾಗ ನಾನು ಹೇಳಿದಷ್ಟು ಈಸಿ ಅಲ್ಲ ಅದನ್ನು ತಡ್ಕೊಳ್ಳೋದು. ಬಟ್ ಸ್ಟಿಲ್ ಕಾಲವೇ ಎಲ್ಲದಕ್ಕೂ ಉತ್ತರಿಸುತ್ತೆ ಅಂತ ಅಂದುಕೊಂಡು ಮುಂದೆ ಹೋಗ್ತಾ ಇರಬೇಕು. ಓಕೆ, ಸೊ ಈ ವಿಚಾರವನ್ನು ನಾವು ಮರಿಬಾರ್ದು. ಕತ್ತಲೆಯನ್ನು ದೂರ ಮಾಡೋದಿಕ್ಕೆ ಕತ್ತಲೆಯನ್ನು ಬೈತಾ ಕೂರಿದ್ರಾಗಲ್ಲ, ಬೆಳಕು ಹಚ್ಚಬೇಕು, ದೀಪ ಹಚ್ಚಬೇಕು. ಹಾಗೆ ಕಷ್ಟವನ್ನು ದೂರ ಮಾಡಬೇಕು ಅಂದರೆ ಕಷ್ಟವನ್ನು ಬೈತಾ ಕೂರಿದ್ರಾಗುವುದಿಲ್ಲ. ಪರಿಹಾರದ ಬಗ್ಗೆ ಯೋಚನೆ ಮಾಡಬೇಕು. ನನಗೊಂದು ನಂಬಿಕೆ ಇದೆ, ನೀವೆಲ್ಲರೂ ಅದನ್ನು ಮಾಡ್ತೀರಾ. ನನಗೊಂದು ನಂಬಿಕೆ ಇದೆ, ನಿಮ್ಮ ಬದುಕಲ್ಲಿ ಬರುವಂತಹ ಪ್ರತಿ ಕಷ್ಟಗಳ ನಂತರ ಒಂದು ಸುಖದ ಬದುಕಿದೆ ಅನ್ನುವ ವಾಸ್ತವ ನಿಮ್ಗೆ ಅರ್ಥ ಆಗಿದೆ ಅಂತ ನಾನು ಅಂದುಕೊಳ್ತೀನಿ. ಯಾಕಂದ್ರೆ ನೀವೆಲ್ಲರೂ ನೊಂದಿರೋ ಮನಸ್ಸುಗಳು, ಕಷ್ಟಗಳನ್ನು ನೋಡಿರೋ ಮನಸ್ಸುಗಳು. ಹಾಗಾಗಿನೇ ಈ ಮಾತುಗಳು ನೀವು ಕೇಳ್ತಾ ಇದ್ದಾರೆ ಬಹಳ ಪ್ರೀತಿಯಿಂದ. ಕೆಲವೊಂದು ಕಡೆ ನಿಮಗೊಂದು ಕಾನ್ಫಿಡೆನ್ಸ್ ಇದ್ದೇ ಇದೆ, ಹೌದು ಇವತ್ತು ನನ್ನ ಬದುಕು ಕಷ್ಟ ಇರ್ಬೋದು, ಇವತ್ತು ನನ್ನ ಬದುಕು ಕೊಂಚ ದುಃಖದಲ್ಲಿ ಇರ್ಬೋದು, ಬಟ್ ನಾಳೆ ಸರಿ ಹೋಗುತ್ತೆ ಅನ್ನೋ ನಂಬಿಕೆ ನಿಮಗಿದೆ. ಸೊ ಎನಿವೆ, ಭಗವಂತ ನಿಮ್ಮೆಲ್ಲರ ಕಷ್ಟಗಳನ್ನು ದೂರ ಮಾಡಿ. ಆ್ಯಂಡ್ ನಾನು ಯಾವಾಗಲೂ ಯಾರಿಗಾದ್ರೂ ಒಂದು ಶುಭಾಶಯ ತಿಳಿಸ್ಬೇಕಾದ್ರೂ ಅಷ್ಟೇ, ಅಥವಾ ಒಂದು ಚಿಕ್ಕ ನನ್ನದೇ ಆದ ಒಂದು ಚಿಕ್ಕ ಆಶೀರ್ವಾದ ಅಂದ್ಕೊಳ್ಳಿ, ಅದನ್ನು ಮಾಡಬೇಕಾದ್ರೂ ಅಷ್ಟೇ, ನಾನು ಹೇಳೋದು ಮತ್ತು ಬೇಡ್ಕೊಳ್ಳೋದು ನನಗೆ ಬರೀ ಸುಖವನ್ನು ಕೊಡು ಅಂತ ನಾನು ಕೇಳಲ್ಲ. ಬಟ್ ಏನೇ ಬಂದರೂ ಕೂಡ ಅದನ್ನು ಎದುರಿಸುವಂತಹ ಒಂದು ಪ್ರಬುದ್ಧವಾದ ಶಕ್ತಿ ಕೊಡಪ್ಪ. ಇದು ನಾನು ಎಸ್ಪೆಷಲಿ ಈ ಫೀಲ್ಡಿಗೆ ಬಂದಾಗ ನಾನು ಬಲವಾಗಿ ನಂಬಿದಂಥದ್ದು. ಓಕೆ, ನೀನು ಭಗವಂತ ದೇವರೇ ನನಗೆ ಕೋಟಿ ಹಣ ಕೊಡಪ್ಪ, ಅದು ಒಳ್ಳೆ ಕೆಲಸ ಕೊಡಪ್ಪ ಹಂಗಂದ ತಕ್ಷಣ ಕೊಡಲ್ಲ, ನೀನು ಪ್ರಯತ್ನ ಮಾಡಲೇಬೇಕು. ಇದನ್ನು ನಾನು ಅರ್ಥ ಮಾಡಿಕೊಂಡೆ. ಬಟ್ ನಮ್ಮಲ್ಲಿ ಒಂದು ಬಲವಾದ ಇಚ್ಛಾಶಕ್ತಿ, ಬಲವಾದ ಒಂದು ಛಲ, ನಾನು ಅಂದ್ಕೊಂಡಿದ್ದನ್ನು ಮಾಡೇ ಮಾಡ್ತೀನಿ ಅನ್ನೋ ಛಲ ಇದ್ದಾಗ ನೀನು ದೇವರಲ್ಲಿ ಅದನ್ನು ಪ್ರಾರ್ಥನೆ ಮಾಡಬೇಕಾಗಿಲ್ಲ. ನೀನು ಮಾಡಬೇಕಾಗಿರೋದಿಷ್ಟೇ, ಭಗವಂತ ನಾನು ಒಂದು ನಿನ್ನನ್ನು ನಂಬಿ ಒಂದು ಹೆಜ್ಜೆ ಇಡ್ತಾ ಇದ್ದೀನಿ, ಅಲ್ಲಿಂದ ಬರೋ ಒಳ್ಳೆಯದು ಕೆಟ್ಟದ್ದು ಏನೇ ಬಂದರೂ ಅದನ್ನು ನಿಭಾಯಿಸುವಂತಹ ಅಥವಾ ಅದನ್ನು ಎದುರಿಸುವಂತಹ ಶಕ್ತಿ ಕೊಡುತ್ತದೆ. ಇದು ನಮ್ಮ ಮಾತು ಅಥವಾ ನಮ್ಮ ಒಂದು ಪ್ರಾರ್ಥನೆಯ ವಿಧಾನ ಆಗಬೇಕು. ಸೊ ಇವತ್ತಿನ ಸಾರಾಂಶ ಇಷ್ಟೇ. ಬೆಳಕನ್ನು ದೂರ ಮಾಡಲಿಕ್ಕೆ ದೀಪವನ್ನು ಹಚ್ಚಬೇಕು. ಅದರ ಬದಲಾಗಿ ಕತ್ತಲೆಯನ್ನು ಬೈತಾ ಕೂರಿದ್ರೆ ಬೆಳಕು ಬರೋದಿಲ್ಲ ಅಥವಾ ಕತ್ತಲೆ ದೂರ ಹೋಗೋದಿಲ್ಲ. ಸೊ ಹಾಗೆ ನಮ್ಮ ಕಷ್ಟಗಳು ನಮ್ಮಿಂದ ದೂರ ಹೋಗಬೇಕು, ಆ ಕಷ್ಟಗಳಿಂದ ಮುಕ್ತಿ ಹೊಂದಬೇಕು ಅಂದರೆ ನಮ್ಮ ಯೋಚನೆ ಪರಿಹಾರದ ಬಗ್ಗೆ, ಕಷ್ಟಗಳ ಬಗ್ಗೆ ಅಲ್ಲ.